ನಮ್ಮ ಭಾರತೀಯ ಇತಿಹಾಸ ಕಂಡ ಅದೆಷ್ಟೋ ಎಕ್ಸ್ಪೆರಿಮೆಂಟ್ಗಳು ಕರಾಳ ಚರಿತ್ರೆನ ಸೃಷ್ಟಿ ಮಾಡಿವೆ. ಹಾಗೆ ಎಲ್ಲರನ್ನೂ ಕೂಡ ಬೆರಗುಗೊಳಿಸೋ ಅತ್ಯಂತ ಭಯಾನಕ ಪ್ರಯೋಗಗಳಲ್ಲಿ ಒಂದು ಅಕ್ಬರ್ನ ಲ್ಯಾಂಗ್ವೇಜ್ ಡೆಪ್ರಿವೇಷನ್ ಎಕ್ಸ್ಪೆರಿಮೆಂಟ್. ಇಷ್ಟಕ್ಕೂ ಏನು ಪ್ರಯೋಗ ಇದು? ಅಂಥದ್ದೇನಾಯಿತು ಇದರಿಂದ? ಅದು 16-17ನೇ ಶತಮಾನದ ಕಾಲ. ರಾಜ ಅಕ್ಬರ್ನ ಮನಸ್ಸಿಗೆ ಗಾಢವಾದ ಒಂದು ಪ್ರಶ್ನೆ ಆವರಿಸ್ತು. ಹುಟ್ಟೋ ಮಕ್ಕಳಿಗೆ ಹೀಗೆ ಇರಬೇಕು, ಹೀಗೆ ಮಾತಾಡಬೇಕು ಅಂತ ನಾವೆಲ್ಲರೂ ಕೂಡ ನಮ್ಮ ಭಾಷೆನ ಹೇಳ್ಕೊಡ್ತೀವಿ. ಹಾಗೆ ಅವುಗಳು ಮಾತಾಡೋದು ಕೂಡ ಕಲಿಯುತ್ತೆ. ಒಂದು ವೇಳೆ ನಾವು ಯಾವ ಭಾಷೆನೂ ಹೇಳಿಕೊಡದೆ ಇದ್ರೆ ಏನಾಗ್ಬೋದು? ಇಂತಹ ಸಂದೇಹ ಅಕ್ಬರ್ನ ತಲೆಯಲ್ಲಿ ನಿರಂತರವಾಗಿ ಕಾಡ್ತಾ ಇತ್ತು. ಆ ಸಂದೇಹ ಹುಟ್ಟೋದಕ್ಕೂ ಒಂದು ಕಾರಣ ಇತ್ತು. ಹುಟ್ಟೋ ಮಕ್ಕಳಿಗೆ ಯಾವ ಭಾಷೆನೂ ಕಲಿಸದೇ ಇದ್ದರೆ ಅವು ಮನುಷ್ಯ ಕುಲದ ಮೂಲ ಭಾಷೆನ ತಾವಾಗೇ ಮಾತಾಡೋದು ಕಲಿಯುತ್ತೆ ಅಂತ ಅಕ್ಬರ್ ನಂಬಿದ್ದ. ಕೆಲ ತಿಂಗಳುಗಳ ಕಾಲ ಆಲೋಚನೆ ಮಾಡಿದ ನಂತರ ರಾಜ ಒಂದು ನಿರ್ಧಾರಕ್ಕೆ ಬಂದಿದ್ದ. ಆಗ ಶುರುವಾಗಿದ್ದೆ ಡಂಪ್ ಹೌಸ್ ಎಕ್ಸ್ಪೆರಿಮೆಂಟ್. ಹುಟ್ಟಿ 3-4 ತಿಂಗಳುಗಳು ಆಗದೇ ಇರೋ ಪುಟ್ಟ ಶಿಶುಗಳನ್ನ ಒಂದೆಡೆ ತಂದಿಟ್ಟು ಯಾವ ಭಾಷೆನೂ ಆ ಮಕ್ಕಳಿಗೆ ಕಲಿಸದೆ ಅವು ತಾವಾಗೇ ಮಾತಾಡೋ ಹಾಗೆ ಬೆಳೆಸ್ತೀವಿ ಅಂತ ಪಣವನ್ನು ತೊಟ್ಟ. ಇದಕ್ಕಾಗಿ ಸೃಷ್ಟಿಯಾದ ಸ್ಥಳ ಡಂಪ್ ಹೌಸ್. ಆ ಶಿಶುಗಳಿಗೆ ಯಾವ ಶಬ್ದನೂ ಕೇಳಿಸದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಅವರು ನರ್ಸ್ಗಳನ್ನ ಕೂಡ ಇರಿಸಿದ್ದ. ಅವರು ಕೂಡ ಮಾತಾಡೋ ಹಾಗೆ ಇರಲಿಲ್ಲ. ಹೀಗೆ ಮಕ್ಕಳಿಗೆ ಏನೂ ಕೂಡ ಕಿವಿಗೆ ಬೀಳದೇ ಇರೋ ಹಾಗೆ ಅವುಗಳನ್ನ ಬೆಳೆಸ್ದ. 4 ವರ್ಷ ಕಳೀತು. ಆ ಮಕ್ಕಳು ಏನು ಮಾತಾಡ್ಬೋದು ಅನ್ನೋ ಕುತೂಹಲದಿಂದ ಆ ಜಾಗಕ್ಕೆ ಬಂದ ಅಕ್ಬರ್. ಆದರೆ ಅಲ್ಲಿ ಅವನಿಗೊಂದು ಆಘಾತ ಕಾದಿತ್ತು. ಅಷ್ಟು ವರ್ಷ ಯಾವ ಮಾತು ಇಲ್ಲದೆ ಇರೋ ಜಾಗದಲ್ಲಿ ಮೌನವಾಗಿ ಬೆಳೆದಿದ್ದ ಮಕ್ಕಳು ಮೌನವಾಗೇ ಉಳಿದಿದ್ರು. ಅವರಲ್ಲಿ ಆ ಕರಾಳ ಮೌನ ಬಿಟ್ಟರೆ ಬೇರೆ ಏನೂ ಕೂಡ ಇರಲಿಲ್ಲ. ಅವು ಬೇರೆಲ್ಲ ಮಕ್ಕಳಿಗಿಂತ ಬೇರೆಯೇ ರೀತಿಯ ಸ್ವಭಾವವನ್ನು ಬೆಳೆಸ್ಕೊಂಡಿದ್ವು. ಅವುಗಳಲ್ಲಿ ಎದ್ದು ಕಾಣಿಸ್ತಾ ಇದ್ದಿದ್ದು ಒಂದೇ, ಅದು ಮೌನ. ಈ ಪ್ರಯೋಗದ ಫಲಿತಾಂಶ ಅಕ್ಬರ್ನ ಆಳ್ವಿಕೆಯಲ್ಲೇ ಒಂದು ಕಪ್ಪು ಚುಕ್ಕೆ ಆಯಿತು. ಇತಿಹಾಸದಲ್ಲೇ ಇದೊಂದು ಕರಾಳ ಅಧ್ಯಾಯ ಆಯಿತು. ಹಾಗಂತ ಇದೇನು ಮೊದಲನೇ ಸಲ ಅಲ್ಲ. ಇದಕ್ಕೂ ಹಿಂದೆಯೇ ಈ ರೀತಿಯ ಎಕ್ಸ್ಪೆರಿಮೆಂಟ್ಗಳು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಕೈಗೊಂಡಿದ್ರು. ಕ್ರಿಸ್ತಪೂರ್ವ 5ರ ಹೆರೋಡೋಟಸ್, ಕ್ರಿಸ್ತಪೂರ್ವ 7ರ ಈಜಿಪ್ಷಿಯನ್ ಫೆರೋ ಸ್ಯಾಮ್ಟಿಕ್ ಈ ರೀತಿಯ ಲ್ಯಾಂಗ್ವೇಜ್ ಎಕ್ಸ್ಪೆರಿಮೆಂಟ್ ಮಕ್ಕಳ ಮೇಲೆ ಮಾಡಿ ಸೋತಿದ್ರು. ಅಷ್ಟೇ ಯಾಕೆ, 13ನೇ ಶತಮಾನದ ರೋಮನ್ ದೊರೆ 2ನೇ ಫ್ರೆಡ್ರಿಕ್ ಕೂಡ ಮನುಷ್ಯನ ಮೂಲ ಭಾಷೆ ಬೇರೆಯೇ ಇದೆ, ಅದನ್ನು ಹೊರತೆಗಿತೀವಿ ಅಂತ ಇದೇ ರೀತಿಯ ಪ್ರಯೋಗ ಮಾಡಿ ಸೋಲನ್ನು ಕೂಡ ಕಂಡಿದ್ರು. ಹೀಗೆ ಭಾಷಾ ಪ್ರಯೋಗಗಳು ಇಲ್ಲಿವರೆಗೂ ನಿರಂತರವಾಗಿ ಸೋಲನ್ನು ಕಾಣ್ತಾ ಬಂದಿದೆ. ನಿಮ್ಗೇನು ಅನಿಸುತ್ತೆ? ಮನುಷ್ಯನ ಮೂಲ ಭಾಷೆ ಇನ್ನೊಂದಿದೆಯಾ?